ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ ವಿಡಿಯೋದಾಗ ಇದೊಂದೇ ಬ್ಲೌಸ್ ನಾನು ಸ್ಟಿಚ್ ಮಾಡಿದ್ದೆ. ಟೋಟಲ್ ಇವರು 5 ಬ್ಲೌಸ್ ಇದ್ದು, ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಇನ್ನೂ ಟಾಪು ಅದೆಲ್ಲ ಹಿಡಿಯೋವಿದ್ದು. ಹಂಗಾಗಿ ಅವನ್ನೆಲ್ಲ ಹಿಡಿದು ರಾತ್ರಿ ಮಲ್ಕೊಂಡೆ. ಇನ್ನು ಮಾರನೇ ದಿನ ಏನೈತಿ, ಈಗ ಬಂದು ಟೈಮ್ 12 ಗಂಟೆ ಆಗೈತಿ. ಇವು ಇನ್ನೂ 4 ಬ್ಲೌಸ್ ಅದಾವೆ. ಈಗ ಇವು ಟಾಪ್ ಏನೈತಲ್ಲ, ಈ ಟಾಪ್ನ ನಾನು ನಿನ್ನೆ ರಾತ್ರಿಯೇ ಅವ್ರದ್ದು ಫಿಟ್ಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟೀನಿ. ಇವತ್ತು ಸಾಯಂಕಾಲ ಬಂದು ಒಯ್ತೀನಿ ಅಂದ್ರೆ. ಈಗ ಟೈಮ್ ಬಂದು 12 ಗಂಟೆ ಅದು ಆಗೈತಿ. ನಾನು ಬೆಳಗ್ಗೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ತೊಳೆದು ಈಗ ಹೊಲೆ ಕೂತ್ರಾಯ್ತು ಅಂತೇಳಿ ಒಂದು ಬ್ಲೌಸ್ ಹೊಲಿಬೇಕಂತ ಕೂತೀನಿ. ನೋಡೋಣ ಇವತ್ತು ಎಷ್ಟು ಬ್ಲೌಸ್ ಹೊಲಿತೀನಿ ಅಂಥೇಳಿ. ನೋಡ್ರಿ, ನಾ ಹಂಗೆ ಹೊಲಿಬೇಕು. ಅವರಿಬ್ಬರು ಏನು ಮಾಡತ್ತ, ನನ್ನ ಮಗ ಸಣ್ಣ ಮಗ ಇದ್ದಾನಲ್ಲ, ಭಾಳ ಅಂದ್ರೆ ಭಾಳ ಬೆರಿಕದಾನ ಫ್ರೆಂಡ್ಸ್. ದೊಡ್ಡವಂಗೆ ಏನೂ ಮಾಡಿಸ್ಕೊಡಲ್ಲ. ಅವ್ನು ಟಿ ವಿ ನೋಡಕತ್ರನು ಹೇಳಿದ್ದನ್ನೇ ಹಚ್ಚಬೇಕು. ಏನು ಮಾಡ್ತಾನೆ ಅದೇ ಮಾಡಬೇಕು. ಹೇಳಿದ್ದನ್ನೇ ಟಿ ವಿ ಒಳಗೆ ಹಚ್ಚಬೇಕು. ಇನ್ನು ಮೊಬೈಲ್ ನೋಡಕತ್ರು ತನಗೇ ಬೇಕು ಮೊಬೈಲ್. ಎಲ್ಲನೂ ಪ್ರತಿಯೊಂದು ಎಲ್ಲ ತನಗೇ ಬೇಕಂತ ಆಳ್ತಿರ್ತಾನೆ. ಹಂಗಾಗಿ ದೊಡ್ಡವರಲ್ಲ, ನಾವೇನಂತೀವಿ ದೊಡ್ಡವ್ರಿಗೆ ಸಹಿಸ್ಕೋಪ, ಅವ ಸಣ್ಣ ಅದನ ಸಹಿಸ್ಕೋಪ ಅಂತ ಬರೀ ಇದನ್ನೇ ಹೇಳ್ಕೊತ ಬರ್ತೀವಿ ನಾವು ದೊಡ್ಡ ಮಕ್ಕಳಿಗೆ. ಹಾಗಾಗಿ ಅವ ಹೇಳಿದ್ದನ್ನೇ ಇವ ಹಚ್ಚಬೇಕು. ಇಬ್ಬರು ಹಂಗೆ ಜಗಳಾಡ್ಕೋತ ಟಿ ವಿ ನೋಡ್ಕೊತ ಕೂತಿದ್ರು. ನಾನು ಈ ಬ್ಲೌಸ್ನ ರೆಡಿ ಮಾಡಿದ್ರಾಯ್ತು. ಇನ್ನೂ 4 ಬ್ಲೌಸ್ ಅದಾವೆ ಫ್ರೆಂಡ್ಸ್. ಈ ಸಾದಾ ಬ್ಲೌಸ್ ಅಸ್ತರ್ ಇಲ್ಲದೆ ಇರೋ ಬ್ಲೌಸ್ ಏನೈತಿ ಹೊಲಿಯೋಕೆ ಭಾಳ ಬೇಜಾರಾಗ್ತೈತಿ. ಆದರೆ ಏನಿಲ್ಲ, ಮತ್ತು ನಾವು ಸ್ಟಿಚಿಂಗ್ ಮಾಡ್ತೀವಂದರೆ ಎಲ್ಲ ಥರ ಬ್ಲೌಸ್ನು ನಾವು ಹೊಲಿಯಬೇಕಾಗ್ತೈತಿ. ಅವರೆಲ್ಲ ಥರ ಬ್ಲೌಸ್ನು ಕೊಡತ್ತಾರ. ಹಾಗಾಗಿ ನಾನು ಇವು 5 ಬ್ಲೌಸ್ ಇದ್ದು ನಿನ್ನೆ ಒಂದು ಹೊಲ್ದೀನಿ. ಇವತ್ತು ಎಷ್ಟು ಹೊಲಿತೀನಿ ನೋಡಬೇಕು. ಹಂಗೆ ಇದನ್ನು ಹೊಲಿಬೇಕಂತ ಕೂತೀನಿ. ಈ ಮಷಿನ್ ನಾನು ಭಾಳ ಅಂದ್ರೆ ಭಾಳ ಯೂಸ್ ಆಗಿಬಿಟ್ಟೈತಿ ಫ್ರೆಂಡ್ಸ್. ಎಷ್ಟು ಫಾಸ್ಟ್ ಒಳಗೆ ಹೋಗ್ತೈತೆ ಅಂದ್ರೆ, ಇಂಥ ಬ್ಲೌಸ್ ನನಗೆ ನನ್ನ ಹಳೆ ಮಷಿನ್ ಒಳಗೆ ಹೊಲಿಯೋಕೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತಿತ್ತು. ಸರಿಯಾಗಿ ನೀಟಾಗಿ ಬಟ್ಟೆ ಬರ್ತಿರ್ಲಿಲ್ಲ, ಮತ್ತು ಹೊಲಿಯೋಕ್ಕೂ ಬೇಜಾರು ಅನ್ನಿಸ್ತಿತ್ತು. ಈ ಮಷಿನ್ ಒಳಗೆ ಏನಿಲ್ಲ, 1 ತಾಸು ಒಳಗೆಲ್ಲ ಕೂತ್ನಿ ಅಂದ್ರೆ 1 ತಾಸು ಒಳಗೆಲ್ಲ ಈ ಥರ ಲೈನಿಂಗ್ ಇಲ್ಲದೆ ಇರೋ ಬ್ಲೌಸ್ ಏನೈತಿ 1 ತಾಸು ಒಳಗೆಲ್ಲ ಮುಗಿದು ಬಿಡ್ತಾವೆ. ಫಾಸ್ಟಾಗಿ ಹೋಗ್ತೈತಿ. ಈ ಥರ ಸ್ಟಿಚಿಂಗ್ ಮಾಡತ್ತಿದೆ. ಹಾಗೆ ಮಧ್ಯ ಟಾಪ್ ಫಿಟ್ಟಿಂಗ್ ಮಾಡೋಕ್ಕೆ, ಮತ್ತು ಯಾರ್ದಾರ್ದು ಅರ್ಜೆಂಟ್ ಸ್ಲೀವ್ಸ್ ಹಚ್ಚೋದಿತ್ತು, ಈ ರೀತಿ ಎಲ್ಲ ಇದ್ದು ಅಂದ್ರೆ ಬರ್ತಿರ್ತಾವೆ. ಇವ್ರು ನೋಡ್ರಿ ಟಿ ವಿ ಹಚ್ಕೊಂಡು ಟಿ ವಿ ನೋಡ್ಕೊತ ಕೂತಾರ. ನೋಡಿರಿ, ಈ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಕೋತೀನಿ. ಸ್ಟಿಚಿಂಗ್ ಮಾಡಿ ಇನ್ನೂ ಸಾಯಂಕಾಲ ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ಇವು ಒಂದು 4 ಟಾಪ್ ಬಂದಿದ್ದು ಫ್ರೆಂಡ್ಸ್. ಇದು ಈ ರೀತಿ ಸ್ಲೀವ್ಲೆಸ್ ಅದಾವು. ಸ್ಲೀವ್ಲೆಸ್ಸಿಗೆ ಒಂಥರ ಪೈಪಿಂಗ್ ಥರ ಬಂದಿರ್ತಾವೆ. ಅದ್ರ ಒಳಗೆ ನಾವು ಇವನ್ನ ಸ್ಲೀವ್ಸ್ ಹಚ್ಚಬೇಕು. ಇದನ್ನು ಮೇಲೆ ಬಿಟ್ಟು ಒಳಗಡೆ ಮಾಡಿ ಸ್ಲೀವ್ಸ್ ನಾರ್ಮಲಾಗಿ ಆ ರೀತಿ ಹಚ್ಚಿದ್ರೆ ಅವರಿಗೆ ಅದು ಚೆಂದ ಕಾಣಂಗಿಲ್ಲ ಅಂತ ಫುಲ್ ಇದನ್ನೆಲ್ಲ ಉಚ್ಚಿಬಿಟ್ಟು ಸ್ಲೀವ್ಸ್ ಹಚ್ಚಿರಿ ಅಂತಂದರು. ನಂಗೆ ಆಗಂಗಿಲ್ಲಪ್ಪ ಅಂಥೇಳಿ ನಾನು ವಾಪಸ್ ಇಟ್ಟಿದ್ದೆ. ಇನ್ನು ನಮ್ಮ ಅತ್ತೆ ಏನೈತಿ, ಹೋಗಲಿ ಬಿಡು ಪಾಪ ಹೇಳ್ಯಾರಲ್ಲ, ನಾವು ಉಚ್ಕೊಡ್ತೀನಿ, ನೀನು ಸ್ಟಿಚಿಂಗ್ ಹೊಲಿದು ಕೊಡು, ಸ್ಲೀವ್ಸ್ ಹಚ್ಕೊಡು ಅಂತ ಹೇಳಿದರು. ಅವ್ರು ವಾಪಸ್ ಒಯ್ತೀನಿ ಅಂದಿದ್ರು. ಆಗಲ್ಲ, ನಾನು ಒಯ್ತೀನಿ, ಅರ್ಜೆಂಟ್ ಇತ್ತಂತ ಫ್ರೆಂಡ್ಸ್. ಅವ್ರೇನೋ ಟೂರ್ಗೆ ಹೊಂಟಾರ. ಸಾಯಂಕಾಲ 6 ಗಂಟೆ, 4 ಗಂಟೆ ಅಷ್ಟೊತ್ತಿಗೆ ತಂದು ಕೊಡ್ತೀನಿ ರೀ, ಮಾಡಿಕೊಡ್ರಿ ಅಂದಿರು. ಫಸ್ಟ್ ಮಾಡಿ ಕೊಡು ಅಂತ ಹೇಳಿದರು. ಆಯಿತು, ಹಾಗೆ ಸ್ಲೀವ್ಸ್ ಹಚ್ಚಿರಿ ಅಂತ ಹೇಳಿದರು. ಆಯ್ತು ಬಿಡ್ರಿ ಅಂತ ಹಚ್ತೀನಿ ಅಂತ ಇಟ್ಕೊಂಡಿದ್ದೆ. ಆಮೇಲೆ ಏನಂದರು, ಇಲ್ಲರಿ ಆ ಥರ ಬೇಡ, ಅದನ್ನು ಉಚ್ಚಿ ಮಾಡೋಕ್ಕಾದರೆ ಮಾಡಿರಿ ಅಂತಂದರು. ನಂಗೆ ಆಗಲ್ಲ ರೀ ಅಂತಂದೆ ನಾನು. ಅವ್ರು ಏನೈತಿ, ಆಯ್ತು ರೀ ವಾಪಸ್ ಒಯ್ತೀನಿ ಅಂತಂದರು. ನಮ್ಮ ಅತ್ತೆ ಏನೈತಿ, ಪಾಪ ಕೊಟ್ಟಾರ ಬಂದು ಮತ್ತೇನು ವಾಪಸ್ ಕಳಿಸ್ತಿ, ನಾನೇ ಹೊಲಿಗೆ ಎಲ್ಲ ಉಸ್ತೀನಿ, ನೀನು ಸ್ಲೀವ್ಸ್ ಹಚ್ಕೊಡು ಅಂತಂದ್ರು. ಆಯ್ತು ಬಿಡ್ರಿ ಅಂತೆ ನಾನು ಅವ್ರ ಜೊತೆಗೆ ಉಚ್ಚಾಕತ್ತೀನಿ. ನೋಡಿರಿ, ಹಾಗೆ ನನ್ನ ಮಕ್ಕಳು ನೋಡಿರಿ ಹಿಂದಂಗೆ ಜಗಳಾಡಕತ್ತಾರ. ಸಣ್ಣವ ಅವನಿಗೆ ನೋಡಿರಿ, ನಾವು ಒಂದು ಬ್ಲೌಸ್ ಹೊಲಿಯಾಕತ್ತಿಟ್ಟಿರಿ, ಆ ಬ್ಲೌಸ್ ಅಳತಿ ಬ್ಲೌಸ್ನ ಅವ್ನ ತಲೆ ಮೇಲೆ ಹೆಂಗೆ ಹೋಯ್ತಾನ, ಹಿಂಗೆ ಇಬ್ಬರು ಜಗಳಾಡ್ಕೊಂತ ಕೂತಾರ. ಅವ್ನು ಓದ್ತೀನಂತೆ ನೋಟ್ಬುಕ್ ಹಿಡ್ಕೊಂಡು ಕೂತ್ರೆ, ಇವ್ನು ಬಂದು ಅವನದು ನೋಟ್ಬುಕ್ ಪೇಜ್ ಎಲ್ಲ ಹರಿದ್ಬಿಟ್ಟ. ಆಮೇಲೆ ಸೆಟ್ಗಳದು ಇಬ್ಬರು ಜಗಳಾಡೋದು. ಸೊ ಹಿಂಗೆ ನಾವು ಕೆಲಸ ಮಾಡುವಾಗ ಡೈಲಿ ನಡೀತಾ ಇರ್ತೈತಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಮಕ್ಕಳಿದ್ದ ಮನೆ ಅಂದರೆ ಹೀಗೆ. ಹಾಗಾಗಿ ನಂಗೆ ಜಾಸ್ತಿ ಹೊಲಿಯೋದಾಗಲ್ಲ. ಈ ನನ್ನ ಮಕ್ಕಳೊಳಗೆ ನಾನು ಅರ್ಜೆಂಟ್ ಅದಾವಂತೆ ಅವ್ನು ಟಾಪ್ ಎಲ್ಲ ಉಚ್ಚಾಕತ್ತೀನಿ. ಇವ ನೋಡ್ರಿ ಜಗಳ ತಕ್ಕೊಂಡಾನ ಅವ್ರ ಅಣ್ಣನ ಜೊತೆ. ಅವನದು ನೋಟ್ಬುಕ್ ಪೇಜ್ ಹರಿದಾನ. ಅವ ಚೀರೋದು ಅಳ್ಳೋದು ಅವ ಮಾಡಾಕತ್ತಾನ. ಸ್ಕೂಲೊಳಗೆ ನಮ್ಮ ಮೇಡಮ್ ಬೈತಾರ ಅಂಥೇಳಿ. ನೋಡಿರಿ, ನನ್ನ ಸಣ್ಣ ಮಗನ ಇಷ್ಟೆಲ್ಲ ಕೆಲಸ ಇರ್ತೈತಿ. ಅವ್ರ ಜೊತೆ ಅವ್ರ ಟಾಪ್ ಎಲ್ಲ ಸ್ಲೀವ್ಸ್ ಎಲ್ಲ ಉಚ್ಚಿ, ಅದು ಸ್ಲೀವ್ಲೆಸ್ ಇತ್ತಲ್ಲ ಅದನ್ನೆಲ್ಲ ಉಚ್ಚಿ ಸ್ಲೀವ್ಸ್ ಹಚ್ಚಿ ಅವ್ರಿಗೆ ಕೊಟ್ಟೆ. ಸಾಯಂಕಾಲ 4 ಗಂಟೆ ಮಾಡಿಕೊಟ್ಟೆ. ಅದಾದಮೇಲೆ ಇನ್ನು ರಾತ್ರಿ ಎಲ್ಲರೂ ಊಟ ಆದಮೇಲೆ 1-2 ಪ್ಯಾಂಟ್ ಇದ್ದು ಊಟ ಆಗಿ ಎಲ್ಲರೂ ಮಲ್ಕೊಂಡಾರ. ಎಲ್ಲರೂ ಮಲ್ಕೊಂಡ್ಮೇಲೆ
ಮತ್ತು ಒಂದು ಹಾಸ್ಟೆಲ್ ಹುಡುಗಿಯರು ಒಂದೆರಡು ಪ್ಯಾಂಟ್ ಇದ್ದು ಫ್ರೆಂಡ್ಸ್, ಒಂದೆರಡು ಪ್ಯಾಂಟು, ಒಂದು ಟಾಪು ಮತ್ತು ಒಂದು ಕೋಟ್ ಇತ್ತು. ಸೊ ಅದನ್ನೆಲ್ಲ ಫಿಟ್ಟಿಂಗ್ ಮಾಡೋದಿತ್ತು. ಅವನು ಎಲ್ಲ ಮಾಡಾಕತ್ತೀನಿ ನೋಡ್ರಿ ನಾನು. ರಾತ್ರಿ ಹಾಗೆ ನಮ್ಮದು ಟೇಲರ್ಸ್ದು ಕೆಲಸ ಇರ್ತೈತಿ. ಈ ರೀತಿ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿದ್ದು ಮನೆ ಅಂದಮೇಲೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕು. ಅವ ಮಲ್ಕೊಂಡ ಮೇಲೆ ನಾನು ಇದನ್ನು ಮಾಡ್ಕೋತೀನಿ, ಯಾಕಂದ್ರೆ ಅವ ನಾನು ಮಾಡಿಸ್ಕೊಡಂಗಿಲ್ಲ ಫ್ರೆಂಡ್ಸ್, ಇಲ್ಲ ಅಂದ್ರೆ ರಾತ್ರಿ. ಹಾಗಾಗಿ ಅವ್ರು ಮಲ್ಕೊಂಡ ಮೇಲೆ ಒಂದಿಷ್ಟು ಫಿಟ್ಟಿಂಗ್ ಮಾಡೋದಿತ್ತು. ಬೆಳಿಗ್ಗೆನೇ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬೆಳಿಗ್ಗೆ ಬಂದಾಗ ಆಗಲ್ಲ ಅಂತೇಳಿ ರಾತ್ರಿನೇ ಫಿಟ್ಟಿಂಗ್ ಮಾಡಿ ಅವ್ರವ್ರ ಕವರಿಗೆ ಹಾಕಿ ಇಟ್ಬಿಡ್ತೀನಿ. ನೋಡಿರಿ, ಇದೊಂದು ಕೋಟು, ಇದನ್ನೂ ಫಿಟ್ಟಿಂಗ್ ಮಾಡೋದಿತ್ತು. ಇವತ್ತು ಹೊಲ್ದಿರೋದು ನಾನು ಇಷ್ಟು. ಇದೊಂದು ಕೋಟ್ ಫಿಟ್ಟಿಂಗ್ ಮಾಡಿದೆ ಮತ್ತು ಇದೊಂದು ಟಾಪು. ಈ ಟಾಪ್ ಕೂಡ ಫಿಟ್ಟಿಂಗ್ ಮಾಡ್ತೀನಿ. ಈ ಟಾಪ್ ಎಲ್ಲ ಸ್ಲೀವ್ಸ್ ಫಿಟ್ಟಿಂಗು ಮತ್ತು ಬಾಡಿ ಫಿಟ್ಟಿಂಗ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಫಿಟ್ಟಿಂಗ್ ಮಾಡಿ, ಇನ್ನು ಈ ಪ್ಯಾಂಟ್ ಏನೈತಿ ಕಟ್ ಮಾಡಿ ಮಡಿಚಿ ಹೊಲಿದು ಮತ್ತು ಫಿಟ್ಟಿಂಗ್ ಪ್ಯಾಂಟ್ ಕೂಡ ಫಿಟ್ಟಿಂಗ್ ಮಾಡೋದಿತ್ತು. ಇನ್ನು ಸ್ಲೀವ್ಸ್ ಈ ನಾರ್ಮಲ್ ಸ್ಲೀವ್ ಇರ್ತಾವಲ್ಲ, ಅಲ್ಲಿ ಒಂದೊಂದೇ ಹೊಲಿಗೆ ಹಾಕಿರ್ತಾರಂತೆ. ನಾನು ಸುತ್ತಲೂ ಎಲ್ಲ ಹೊಲಿಗೆ ಹಾಕ್ತೀನಿ ಫ್ರೆಂಡ್ಸ್, ಬಗಲಿಗೆಲ್ಲ ಹಾಕಿ ತೋಳೆಲ್ಲ ಫಿಟ್ಟಿಂಗ್ ಮಾಡಿ, ಬಾಡಿ ಫಿಟ್ಟಿಂಗ್ ಮಾಡಿ ಅವ್ರವ್ರ ಕವರೊಳಗೆಲ್ಲ ಹಾಕಿ ಇಟ್ಬಿಡ್ತೀನಿ. ಸೊ ಇಷ್ಟೆಲ್ಲ ಫಿಟ್ಟಿಂಗ್ ಮಾಡಿದಕ್ಕೆ 10 ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್, 10 ರೂಪಾಯಿ ತಗೋ ಅಂತಾರೆ ಇವರೆಲ್ಲ. ಸೊ ಇಷ್ಟೆಲ್ಲ ಫಿಟ್ಟಿಂಗ್ ಮಾಡಿ ಇದನ್ನಿಷ್ಟು ಹೊಲಿದು ಒಂದು ಬ್ಲೌಸ್ ಹೊಲ್ದೀನಿ ಇವತ್ತು. ಇನ್ನು ನೋಡಬೇಕು ನಾಳೆ ಎಷ್ಟು ಬ್ಲೌಸ್ ಹೊಲಿತೀನಿ ಅಂಥೇಳಿ. ಇನ್ನೂ ನಿದ್ದೆ ಬಂದೈತಿ. ಇಷ್ಟು ಹೊಲಿದು ಅವ್ರವ್ರ ಕವರೊಳಗೆಲ್ಲ ಹಾಕಿಟ್ಟು ಹೋಗಿ ಮಲ್ಕೊಂಡು ಬಿಡ್ತೀನಿ. ಬಾಂಡೆ ಬೇರೆ ತೊಳಿಬೇಕಿನ್ನ. ಸೊ ಬಾಂಡೆ ತೊಳೆದು ಹೋಗಿ ಮಲ್ಕೋತೀನಿ ಫ್ರೆಂಡ್ಸ್. ನೋಡಿರಿ, ಇಷ್ಟೆಲ್ಲ ರೆಡಿ ಮಾಡಿ ಅವ್ರವ್ರ ಕವರ್ ಒಳಗೆಲ್ಲ ಹಾಕಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಅಂದ್ರೆ ಬೆಳಗ್ಗೆ ಅವ್ರು ಬಂದಾಗ ಕೊಟ್ಟು ಬಿಡೋಕ್ಕಾಗ್ತೈತಿ ಜಲ್ದಿನೇ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟು ಇನ್ನು ಪಾತ್ರೆ ತೊಳೆದು ಹೋಗಿ ಮಲ್ಕೋತೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಡೇ ಎಷ್ಟು ಹೊಲಿತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟಿಂಗ್.